ಇನ್ಸ್ಟಾಗ್ರಾಮ್ ಬಹುಶಃ ಇದೊಂದು ಅಸಹ್ಯ ಇಲ್ಲದೆ ಇದ್ದಿದ್ರೆ ಇವತ್ತು ಅದೆಷ್ಟೋ ಸಂಸಾರಗಳು ಚೆನ್ನಾಗಿರ್ತಿದ್ವು, ಅದೆಷ್ಟೋ ಜನ ಪ್ರಾಣದಿಂದ ಉಳಿತಿದ್ರು, ಅದೆಷ್ಟೋ ಹೆಣ್ಣು ಮಕ್ಕಳು ಹಾಯಾಗಿ ಜೀವನ ಮಾಡಿಕೊಂಡು ತಮ್ಮ ಪಾಡಿಗೆ ತಾವಿರ್ತಿದ್ರು. ಯಾವಾಗ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀಲ್ಸ್ ಅನ್ನೋ ಶೋಕಿ ಹುಚ್ಚಾಗಿ ಕಾಡೋಕೆ ಶುರುವಾಯ್ತೋ ಅವತ್ತಿಂದ 10ಕ್ಕೆ 3 ಕೇಸ್ಗಳು ಈ ಇನ್ಸ್ಟಾಗ್ರಾಮ್ನಿಂದ ನಡೆದಿರೋದೇ ಆಗಿರುತ್ತೆ. ಹೀಗೆ ಇನ್ಸ್ಟಾಗ್ರಾಮ್ ಚಟಕ್ಕೆ ಬಿದ್ದ ಇಲ್ಲೊಬ್ಬ ಹುಡುಗಿ ತನ್ನ ಮಾನದ ಜೊತೆಗೆ ಶೀಲವನ್ನು ಕಳ್ಕೊಂಡಿದ್ದಾಳೆ. ಉಡುಪಿಯ ಕಾರ್ಕಳದ ರಂಗನಪಲ್ಕೆಯ ಅಲ್ತಾಫ್ ಅನ್ನೋ 25 ವರ್ಷದ ಯುವಕನೊಬ್ಬ ಇನ್ಸ್ಟಾಗ್ರಾಮ್ ಮೂಲಕ 21 ವರ್ಷದ ಯುವತಿಯೊಬ್ಬಳನ್ನ ಪರಿಚಯ ಮಾಡಿಕೊಂಡಿದ್ದ. ಜಸ್ಟ್ 3 ತಿಂಗಳ ಹಿಂದಷ್ಟೇ ಇನ್ಸ್ಟಾಗ್ರಾಮ್ ಮೂಲಕ ಹಿಂದೂ ಯುವತಿಯನ್ನ ಸ್ನೇಹದ ಹೆಸರಲ್ಲಿ ಪರಿಚಯ ಮಾಡಿಕೊಂಡಿದ್ದ. ಇನ್ನು ಇಂಥ ತಿರ್ಬೋಕಿಗಳನ್ನೇ ಹೆಣ್ಣು ಮಕ್ಕಳು ಹೆಚ್ಚಾಗಿ ನಂಬೋದು ಅನ್ನೋದಕ್ಕೆ ಆ ಹುಡುಗಿ ಇವನಿಗೆ ಕೊಟ್ಟ ಫೋನ್ ನಂಬರ್ ಸಾಕ್ಷಿಯಾಗಿತ್ತು. ಹಾಯ್ ಬಾಯ್ ಅಂತ ಶುರುವಾದ ಇವರ ಸ್ನೇಹ 3 ತಿಂಗಳಿಗೆ ಕ್ಲೋಸ್ ಆಗಿತ್ತು. ಅದೇನು ಹೇಳಿ ಆ ಯುವತಿಯನ್ನ ನಂಬಿಸಿದ್ನೋ ಗೊತ್ತಿಲ್ಲ. ಕಳೆದ ತಿಂಗಳು ಅಲ್ತಾಫ್ ಯುವತಿಗೆ ಫೋನ್ ಮಾಡಿ ಮೀಟ್ ಮಾಡೋಣ ಅಂತ ಹೇಳಿದ್ದ. ಅಲ್ತಾಫ್ ಹೇಳ್ತಿದ್ದಂತೆ ಯುವತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವನನ್ನು ಮೀಟ್ ಮಾಡೋಕೆ ಅಂತ ಬಂದಿದ್ಲು. ಒಂದು ಕಾರಲ್ಲಿ ಯುವತಿಯನ್ನ ಕೂರಿಸಿಕೊಂಡು ಹೋದ ಅಲ್ತಾಫ್ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದ. ಮಧ್ಯದಲ್ಲಿ ಅಮಲು ಪದಾರ್ಥವನ್ನ ಬೆರೆಸಿ ಯುವತಿಗೆ ಬಲವಂತವಾಗಿ ಕುಡಿಸಿದ್ದ. ಎಣ್ಣೆ ಏಟಿಗೆ ಅರೆಪ್ರಜ್ಞಾವಸ್ಥೆಗೆ ಯುವತಿ ಜಾರಿದ್ಲು. ಆಗ್ಲೇ ಅಲ್ತಾಫ್ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದ. ಅತ್ಯಾಚಾರ ನಡೆಸಿ ಇಡೀ ದಿನ ಯುವತಿಯನ್ನ ಕಾರಿನಲ್ಲಿ ಸುತ್ತಾಡಿಸಿದ್ದ ಆರೋಪಿಗಳು ರಾತ್ರಿ ಟೈಮಲ್ಲಿ ಯುವತಿಯನ್ನ ಆಕೆಯ ಮನೆ ಹತ್ರ ಬಿಟ್ಟು ಪರಾರಿಯಾಗಿದ್ರು. ಮತ್ತಲ್ಲಿ ತೂರಾಡ್ತಿದ್ದ ಯುವತಿಯನ್ನ ಗಮನಿಸಿ ಸ್ಥಳೀಯರು ಯುವತಿ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ರು. ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಯುವತಿಯನ್ನ ಪರೀಕ್ಷಿಸಿದಾಗ ಆಕೆಯ ಮೇಲೆ ಅತ್ಯಾಚಾರ ನಡೆದಿರೋದು ಬೆಳಕಿಗೆ ಬಂದಿತ್ತು. ಯುವತಿಯನ್ನ ಅಪಹರಿಸಿ ಮಧ್ಯದಲ್ಲಿ ಅಮಲು ಪದಾರ್ಥ ಬೆರೆಸಿ ಕುಡಿಸಿ ಅತ್ಯಾಚಾರ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಗ್ಲೆಗುಡ್ಡ ನಿವಾಸಿಯಾದ ಅಲ್ತಾಫ್ ಮತ್ತು ರಿಚರ್ಡ್ ಎಂಬ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಪ್ರಕರಣದ 3ನೇ ಆರೋಪಿಯಾದ ಅಭಯ್ನನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ರು. ಯುವತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಅಲ್ತಾಫ್ ಕೃತ್ಯದ ಹಿಂದೆ ಕೆಲವರು ಸಹಕರಿಸುವ ಶಂಕೆ ವ್ಯಕ್ತವಾಗಿತ್ತು. ಮೇಲ್ನೋಟಕ್ಕೆ ಇದು ಸಾಮೂಹಿಕ ಅತ್ಯಾಚಾರ ಅನ್ನೋ ತರ ಇದ್ದು ಇದನ್ನ ಸಾಮೂಹಿಕ ಅತ್ಯಾಚಾರ ಅಂತ ಸುಳ್ಳು ಮಾಹಿತಿ ಹರಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಉಡುಪಿ ಜಿಲ್ಲಾ ಎಸ್ಪಿ ವಾರ್ನಿಂಗ್ ಕೊಟ್ಟಿದ್ರು. ಕೃತ್ಯದಲ್ಲಿ 3 ಭಾಗಿಯಾಗಿದ್ದಾರೆ ಅಂತ ಅತ್ಯಾಚಾರಕ್ಕೆ ಒಳಗಾದ ಯುವತಿಯ ತಾಯಿ ಕಾರ್ಕಳ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಘಟನೆ ಬಳಿಕ ಆಸ್ಪತ್ರೆ ಬಳಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ ಹಾಗೂ ಭೋವಿ ಸಮುದಾಯದವರು ಜಮಾಯಿಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ರು. ಆದ್ರೆ ಎಲ್ಲಾ ಆರೋಪಿಗಳನ್ನ ಬಂಧಿಸಿದ್ರೆ ಹೋರಾಟ ಮಾಡೋದಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ರು. ಮಂಗಳೂರು ಹಾಗೂ ಕಾರ್ಕಳದಲ್ಲಿ ಡ್ರಗ್ಸ್ ದಂಧೆ ಮಿತಿ ಮೀರಿದ್ದು ಇದಕ್ಕೆ ಈ ಪ್ರಕರಣವೇ ಸಾಕ್ಷಿ ಅಂತ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಕಿಡಿಕಾರಿದ್ದಾರೆ. ಆದರೆ ಇದಕ್ಕೆ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿರುವ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಜಿಲ್ಲಾ ಸದಸ್ಯ ಮೊಹಮ್ಮದ್ ಶರೀಫ್ ಅಲ್ತಾಫ್ ಕಾರ್ಕಳದ ನಿವಾಸಿಯೇ ಅಲ್ಲ ಎಂದಿದ್ದಾನೆ. ಆತನನ್ನ ನಮ್ಮ ಯಾವುದೇ ಮುಸ್ಲಿಂ ಸಂಘಟನೆಗಳು ಬೆಂಬಲಿಸೋದಿಲ್ಲ. ಜೊತೆಗೆ ಜಮಾತ್ನಿಂದ ಆತನನ್ನ ಸಂಪೂರ್ಣವಾಗಿ ಬಹಿಷ್ಕರಿಸುತ್ತೇವೆ. ಶಾಂತಿ ಸೌಹಾರ್ದತೆ ಸಾರುವ ಕಾರ್ಕಳದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಆತನ ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ಆತನ ಪರವಾಗಿ ಯಾವುದೇ ಮುಸ್ಲಿಂ ಸಮುದಾಯದ ನ್ಯಾಯವಾದಿಗಳು ವಾದ ಸಲ್ಲಿಸಬಾರದು ಅಂತ ಮೊಹಮ್ಮದ್ ಹೇಳಿದ್ದಾರೆ. ಆದ್ರೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅನ್ನೋದು ಆತನಿಗೂ ಗೊತ್ತಿದೆ. ಅಲ್ಲದೆ ಆತನನ್ನ ಜಮಾತ್ನಿಂದ ಬಹಿಷ್ಕರಿಸಿದ ತಕ್ಷಣ ಆತ ಒಳ್ಳೆಯವನಾಗಿ ಹೋಗ್ತಾನೆ ಅನ್ನೋ ಭ್ರಮೆಯಲ್ಲಿ ಇವರಿದ್ದಾರೆ. ಇನ್ನು ಹಿಂದೂ ಅಮಾಯಕ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನ ನಾವು ಖಂಡಿಸುತ್ತೇವೆ ಅಂತ ಬಜರಂಗ ದಳದ ರಾಜ್ಯ ಸಂಚಾಲಕ ಸುನಿಲ್ ತಿಳಿಸಿದ್ರು. ಲವ್ ಜಿಹಾದ್ನ ಪ್ರಧಾನ ರೂವಾರಿಯಾದ ಅಲ್ತಾಫ್ ಎಂಬಾತನಿಂದ ಈ ಅತ್ಯಾಚಾರ ನಡೆದಿದೆ. ಇದರ ಹಿಂದೆ ಲವ್ ಜಿಹಾದ್ ಕೈವಾಡವಿದೆ. ಇದು ವ್ಯವಸ್ಥಿತವಾಗಿ ನಡೆದ ಪ್ರಕರಣವಾಗಿದ್ದು ಕಾರ್ಕಳದಲ್ಲಿ ಪೊಲೀಸರು ಡ್ರಗ್ಸ್ ಮಾಫಿಯಾಕ್ಕೆ ಕಡಿವಾಣ ಹಾಕಬೇಕು. ಇದು ಹಿಂದೂ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣವಾಗಿದ್ದು ಇದರ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಕೊನೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಕಳೆದ ಮಂಗಳವಾರ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿ ಕಸ್ಟಡಿಗೆ ಪಡೆದಿದ್ರು. ಇನ್ನು ಶೀಘ್ರದಲ್ಲೇ ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ನ್ಯಾಯ ಒದಗಿಸುತ್ತೇವೆ ಅಂತ ಉಡುಪಿ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಒಟ್ಟಾರೆ ಈ ಇನ್ಸ್ಟಾಗ್ರಾಮ್ನಿಂದ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಿದೋ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.